Namaste. I am Dr. Kempraj, Assistant Professor, Sri Uma Pragati First Aid College. Today, I am talk about social inequalities and social stratification ಅಂತ ಹೇಳಿ. ಅಂದರೆ ಸಾಮಾಜಿಕ ಅಸಮಾನತೆಗಳು ಹಾಗೂ ಸಾಮಾಜಿಕ ಸ್ತರವಿನ್ಯಾಸದ ಬಗ್ಗೆ ಮಾತಾಡ್ತೇನೆ. ಆಲ್ ಮ್ಯಾನ್ ಆರ್ ಕ್ರಿಯೇಟೆಡ್ ಈಕ್ವಲ್ ಅಂತ. ಅಂದರೆ ಈ ಪ್ರಕೃತಿನಲ್ಲಿ ಮಾನವರೆಲ್ಲರೂ ಸಹ ಸರಿಸಮಾನರಾಗಿಯೇ ಹುಟ್ಟಿದ್ದಾರೆ, ಸರಿಸಮಾನರಾಗಿಯೇ ಸೃಷ್ಟಿಸಲಾಗಿದೆ ಅನ್ನುವಂಥದ್ದು. ಆದರೆ ಮಾನವ ಸಮಾಜದಲ್ಲಿ ಅಥವಾ ಮಾನವರೆಲ್ಲರೂ ಸಹ ಸಮಾನರಾಗಿಲ್ಲ. ಸಾಮಾಜಿಕವಾಗಿ ಇರ್ಬೋದು, ಆರ್ಥಿಕವಾಗಿ ಇರ್ಬೋದು, ಶೈಕ್ಷಣಿಕವಾಗಿ ಇರ್ಬೋದು, ಸಾಂಸ್ಕೃತಿಕವಾಗಿ ಇರ್ಬೋದು. ಇಲ್ಲಿ ಅಸಮಾನತೆಗಳನ್ನು ನಾವು ನೋಡ್ತೇವೆ. ಈ ಅಸಮಾನತೆಗಳಿಂದ ಮಾನವ ಸಮಾಜ ಅನ್ನುವಂಥದ್ದು ಸಂರಚಿತವಾಗಿದೆ. ಈಗಾಗಲೇ ಹೇಳಿದ ಹಾಗೆ ಮೇಲು ಕೀಳು, ಬಡವ ಶ್ರೀಮಂತ, ಶೋಷಿತ ಶೋಷಕ, ಕಾರ್ಮಿಕ ಮತ್ತು ಬಂಡವಾಳಶಾಹಿ, ಪ್ರಬಲ ಮತ್ತು ದುರ್ಬಲ, ಆಳುವವ ಮತ್ತು ಆಳಲ್ಪಡುವವ, ಅಕ್ಷರಸ್ಥ ಮತ್ತು ಅನಕ್ಷರಸ್ಥ, ಭೂಮಾಲೀಕ ಮತ್ತು ಕಾರ್ಮಿಕ, ಒಡೆಯ ಹಾಳು, ಹೀಗೆ ಅಸಮಾನತೆಯಿಂದ ಈ ಸಮಾಜ ಅನ್ನುವಂಥದ್ದು ನಿರ್ಮಾಣ ಆಗಿದೆ, ಅಸಮಾನತೆಯಿಂದ ಕೂಡಿದೆ ಅನ್ನುವಂಥದ್ದು ಕಂಡುಬರುತ್ತೆ. ಸಾಮಾಜಿಕ ಅಸಮಾನತೆ ಅನ್ನುವಂಥದ್ದು ಎಲ್ಲ ಸಮಾಜಗಳಲ್ಲಿ ಇದು ಕಂಡುಬರುತ್ತೆ. ಇದು ಭಾರತದಲ್ಲಿ ಮಾತ್ರ ಕಾಣಸಿಗಲ್ಲ, ಇದು ಎಲ್ಲ ಸಮಾಜಗಳಲ್ಲೂ ನಾವು ನೋಡ್ಬೋದಾಗುತ್ತೆ. ಅದರಲ್ಲೂ ಸಹ ಆದಿವಾಸಿ ಸಮಾಜದಿಂದ ಆಧುನಿಕ ಸಮಾಜದವರೆಗೂ ಎಲ್ಲ ಸಮಾಜಗಳಲ್ಲಿ, ಎಲ್ಲ ಕಾಲಘಟ್ಟಗಳಲ್ಲಿ ಸಹ ಇದು ಕಂಡುಬರುವಂಥದ್ದು. ಆದಿವಾಸಿ ಸಮಾಜ, ಪ್ರಾಚೀನ ಸಮಾಜ, ಆಧುನಿಕ ಸಮಾಜ, ನಗರ ಸಮಾಜ ಮತ್ತು ಗ್ರಾಮೀಣ ಸಮಾಜ, ಹೀಗೆ ಎಲ್ಲ ಸಮಾಜಗಳಲ್ಲೂ ಸಹ ಈ ಅಸಮಾನತೆ ಅನ್ನುವಂಥದ್ದು ಕಂಡುಬರುವಂಥದ್ದು. ಕೆಲವೊಮ್ಮೆ ಜೈವಿಕ ಅಸಮಾನತೆಯೂ ಸಹ ಸಾಮಾಜಿಕ ಅಸಮಾನತೆಯ ಒಂದು ಬೆಂಬಲವಾಗಿ ನಿಲ್ಲುವಂಥದ್ದನ್ನು ನಾವು ಕಾಣ್ಬೋದು. ಉದಾಹರಣೆಗೆ ನೋಡೋದಾದರೆ, ಅಮೇರಿಕಾ ದೇಶದಲ್ಲಿ ಒಂದು ಬಿಳಿಯರು ಮತ್ತು ಕರಿಯರು, ಅಂದರೆ ನೀಗ್ರೋಗಳು ಅಂತ ನಾವೇನು ಕರಿತೀವಿ, ಇಲ್ಲಿ ಆ ಒಂದು ಅಸಮಾನತೆ ಅನ್ನುವಂಥದ್ದು ದ್ಯೂತಕವಾಗಿರುವಂಥದ್ದನ್ನ ನಾವು ನೋಡ್ಬೋದಾಗುತ್ತೆ. ಇವರ ಒಂದು ಶಾರೀರಿಕವಾದಂತಹ ಅಸಮಾನತೆಯು ಸಾಮಾಜಿಕ ಅಸಮಾನತೆಗೆ ಕಾರಣ ಆಗಿರುವಂಥದ್ದನ್ನು ಗಮನಿಸಬಹುದು. ಸಾಂಸ್ಕೃತಿಕ ಭಿನ್ನತೆಯಲ್ಲೂ ಸಹ ಅಸಮಾನತೆಯನ್ನು ನಾವು ನೋಡ್ಬೋದು. ಏನು ನಾವು ಇವತ್ತು ಆದಿವಾಸಿ ಸಮಾಜ ಅಂತ ಏನು ಕರಿತೀವಿ, ಬುಡಕಟ್ಟು ಸಮಾಜ ಅಂತ ಏನು ಕರಿತೀವಿ, ಅಂತಹ ಬುಡಕಟ್ಟು ಅಥವಾ ಆದಿವಾಸಿ ಸಮಾಜಗಳ ಮತ್ತು ನಾಗರಿಕ ಸಮಾಜಗಳ ಭಿನ್ನತೆಯನ್ನು ನೋಡಿದಂಥ ಸಂದರ್ಭದಲ್ಲಿ ಈ ಸಾಂಸ್ಕೃತಿಕ ಭಿನ್ನತೆ ಅನ್ನುವಂಥದ್ದು ಕಂಡುಬರುತ್ತೆ. ಇನ್ನು ಲಿಂಗದ ಆಧಾರದ ಮೇಲೂ ನಾವು ಭಿನ್ನತೆಯನ್ನು ನಾವು ನೋಡ್ತಾ ಇದ್ದೇವೆ. ಗಂಡು ಹೆಣ್ಣು, ಥರ್ಡ್ ಜೆಂಡರ್, ಈ ರೀತಿಯಾದಂತಹ ಭಿನ್ನತೆಗಳಿಂದಾಗಿ ನಾವು ಈ ಅಸಮಾನತೆಯನ್ನು ನೋಡ್ತಾ ಇದ್ದೇವೆ. ಸಾಮಾಜಿಕ ಅಸಮಾನತೆ ಅನ್ನುವಂಥದ್ದು ಎಲ್ಲ ಕಡೆ ವೈವಿಧ್ಯಮಯವಾದಂತಹ ರೀತಿಯಲ್ಲಿ ಇದು ಕಂಡುಬರುತ್ತೆ ಅಂತ ಹೇಳಿ. ಸೊ ಹೀಗೆ ಈ ಮಾನವ ಸಮಾಜದಲ್ಲಿ ಅಸಮಾನತೆ ಅನ್ನುವಂಥದ್ದು ಕಂಡುಬರುವಂಥದ್ದು. ಈ ಸಾಮಾಜಿಕ ಅಸಮಾನತೆಯ ಒಂದು ವಿರುದ್ಧ ಅನೇಕ ಚಿಂತಕರು, ಆದರ್ಶಕರು, ಸಮಾಜ ಸುಧಾರಕರು, ಸಮಾಜ ಸೇವಕರು ಮತ್ತು ಬುದ್ಧಿಜೀವಿಗಳು, ದಾರ್ಶನಿಕರು, ಹೋರಾಟಗಾರರು ಇವರ ಒಂದು ಕೃತಿಗಳಲ್ಲಿ ಮತ್ತು ಅದರ ಕೃತಿಗಳಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಮತ್ತು ಅದರ ಬಗ್ಗೆ ಹೆಚ್ಚು ಹೋರಾಟಗಳನ್ನು ಕೂಡ ಮಾಡಿದ್ದಾರೆ. ಉದಾಹರಣೆಗೆ ಹೇಳೋದಾದರೆ, ಪ್ಲೂಟೋ ಅವರು ಬರೆದಂತಹ ದ ರಿಪಬ್ಲಿಕ್, ಅರಿಸ್ಟಾಟಲ್ರವರು ಬರೆದಂತಹ ಪಾಲಿಟಿಕ್ಸ್, ಚಾಣಕ್ಯನ ಅರ್ಥಶಾಸ್ತ್ರದಲ್ಲಿ, ಕಾರ್ಲ್ ಮಾರ್ಕ್ಸ್ ದ ಬ್ಯೂರೋಕ್ರಸಿ, ಆ ಒಂದು ಬಂಡವಾಳಶಾಹಿ ಇದರಲ್ಲಿ, ಮತ್ತು ಮನುವಿನ ಅರ್ಥಶಾಸ್ತ್ರದಲ್ಲಿ ನಾವು
ಈ ಒಂದು ಸಾಹಿತ್ಯಿಕವಾದಂಥ ಕೃತಿಗಳಲ್ಲಿ ಈ ಅಸಮಾನತೆಯನ್ನು ಅದರಲ್ಲಿ ಉಲ್ಲೇಖಿಸಿರುವಂಥದ್ದನ್ನ ನಾವು ಗಮನಿಸ್ಬೋದು. ಇನ್ನು ಸಾಕಷ್ಟು ಇದರ ವಿರುದ್ಧವಾಗಿ ಹೋರಾಟಗಳನ್ನು ಕೂಡ ಮಾಡ್ಕೊಂಡ್ಬಂದಿದ್ದಾರೆ. ಅಂತಹವರು ಅಂದರೆ ಕಾರ್ಲ್ ಮಾರ್ಕ್ಸು, ಬುದ್ಧ, ಬಸವ, ಅಂಬೇಡ್ಕರ್, ಮಹಾವೀರ, ಹೀಗೆ ಅನೇಕ ಒಂದು ಚಿಂತಕರೇನಿದ್ದಾರೆ ಈ ಒಂದು ವಿರುದ್ಧವಾಗಿ ಭಾಳಷ್ಟು ಹೋರಾಟಗಳನ್ನು ಮಾಡ್ಕೊಂಡ್ಬಂದಿದ್ದಾರೆ ಅಸಮಾನತೆಯ ವಿರುದ್ಧ. ಈ ಫ್ರಾನ್ಸಿನ ಕ್ರಾಂತಿಕಾರಿ ಚಿಂತಕ ಜೆ ರೋಸ್ ಅವರು ಹೇಳೋ ಹಾಗೆ, ಹುಟ್ಟುವಾಗ ಮಾನವರೆಲ್ಲರೂ ಸಹ ಸ್ವತಂತ್ರರು ಮತ್ತು ಸಮಾನರು. ಅವರು ಬೆಳೀತಾ ಹೋದಂತೆಲ್ಲ ಅವರು ಪರಸ್ಪರ ಭಿನ್ನರಾಗ್ತಾ ಹೋಗ್ತಾರೆ ಅನ್ನುವಂಥ ಮಾತು ಭಾಳಷ್ಟು ಅರ್ಥಗರ್ಭಿತವಾಗಿರುವಂಥದ್ದು. ಸಮಾಜದಲ್ಲಿ ಮಾನವ ಪ್ರಕೃತಿನಲ್ಲಿ ಹುಟ್ಟುವಾಗಂಥ ಸಂದರ್ಭದಲ್ಲಿ ಎಲ್ಲರೂ ಸರಿಸಮಾನವಾಗಿ ಹುಟ್ಟಿರ್ತಾರೆ. ಅವರು ಬೆಳೆದು ಅವರು ಒಂದು ಉನ್ನತವಾದಂತಹ ಹಂತಕ್ಕೆ ಹೋದಂಥ ಸಂದರ್ಭದಲ್ಲಿ ಅವನಿಗೆ ಸಾಮಾಜಿಕ ಸ್ಥಾನಮಾನಗಳು ನಿರ್ಧರಿತವಾಗ್ತವೆ. ಸಾಮಾಜಿಕವಾದಂಥ ಸ್ಥಾನಮಾನಗಳಲ್ಲಿ ಅವನು ಮೇಲ್ಸ್ಥಾನದಲ್ಲಿರ್ಬೋದು ಅಥವಾ ಕೆಳ ಸ್ಥಾನದಲ್ಲಿರ್ಬೋದು. ಅವನು ಶ್ರೀಮಂತನಾಗಿರ್ಬೋದು ಅಥವಾ ಬಡವನಾಗಿರ್ಬೋದು. ಅವನು ಉದ್ಯೋಗಿ ಆಗಿರ್ಬೋದು ಅಥವಾ ಒಬ್ಬ ಕಾರ್ಮಿಕ ಅಥವಾ ಕೆಳ ದರ್ಜೆಯ ನೌಕರ ಆಗಿರ್ಬೋದು. ಸೊ ಹೀಗೆ ಅಲ್ಲಿ ಒಂದು ಸಾಮಾಜಿಕವಾದಂಥ ಎಣಿಶ್ರೇಣಿ ಇಲ್ಲಿ ಅಸಮಾನತೆಗೆ ಕಾರಣ ಆಗ್ತೈತೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಈ ಅಸಮಾನತೆಗೆ ಭಾಳಷ್ಟು ಕಾರಣಗಳು ಮತ್ತು ಇರೋವಂಥದ್ದು ನೋಡ್ತೇವೆ ನಾವು. ಸೊ ಇನ್ನು ನಾವು ಈ ಸಾಮಾಜಿಕ ಸೋಷಿಯಲ್ ಸ್ಟ್ಯಾಟಿಫಿಕೇಷನ್ ಅಂತ ಏನು ಕರಿತೀವಿ, ಸಾಮಾಜಿಕ ಸ್ತರವಿನ್ಯಾಸ, ವಿದ್ಯಾರ್ಥಿಗಳಿಗೆ ನಿಮಗೆ ಇದು ಈ ಒಂದು ಚಾಪ್ಟರ್ ಕೂಡ ನಿಮಗೆ ಇರೋವಂಥದ್ದು ಸಾಮಾಜಿಕ ಸ್ತರವಿನ್ಯಾಸ. ಸೊ ಇಲ್ಲಿ ಮಾನವ ಸಮಾಜ ಅನ್ನುವಂಥದ್ದು ನಾನು ಈಗಾಗಲೇ ಹೇಳಿದೆ ವೈವಿಧ್ಯಮಯವಾಗಿರುವಂಥದ್ದು ಮತ್ತು ವೈವಿಧ್ಯವಾದಂಥ ನಿಸರ್ಗವಾದಂತಹ ನಿಯಮ ಅನ್ನುವಂಥದ್ದು. ವೈವಿಧ್ಯತೆ ನಿಸರ್ಗದ ನಿಯಮ ಕೂಡ. ಈ ಸಮಾಜದ ಜನರ ಒಂದು ಗುಣದಲ್ಲಾಗಲಿ ಇರ್ಬೋದು, ರೂಪದಲ್ಲಾಗಿರ್ಬೋದು, ಏಕ ರೀತಿಯಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಅವರ ಮಾನವ ಶಾರೀರಿಕವಾದಂತಹ ಇದರಲ್ಲಿ, ಬೌದ್ಧಿಕವಾದಂಥ ವಿಚಾರಗಳಲ್ಲಿ ಮತ್ತು ಸಾಂಸ್ಕೃತಿಕವಾದಂಥ ಅಂಶಗಳಲ್ಲಿ ಭಿನ್ನತೆಯನ್ನು ನಾವು ಕಾಣ್ತೇವೆ. ಈ ವ್ಯತ್ಯಾಸಗಳು ಒಬ್ಬರಿಂದ ಒಬ್ಬರಿಗೆ, ಸಮೂಹದಿಂದ ಸಮೂಹಕ್ಕೆ, ಪ್ರದೇಶದಿಂದ ಪ್ರದೇಶಕ್ಕೆ ಬಹು ವೈವಿಧ್ಯತೆಯಿಂದ ಕೂಡಿವೆ ಅನ್ನುವಂಥದ್ದು. ಎಲ್ಲ ಸಮಾಜಗಳಲ್ಲೂ ಸಹ ಈ ಸದಸ್ಯರುಗಳ ಮಧ್ಯೆ ಮೇಲು ಕೀಳು, ಏನು ಶ್ರೇಷ್ಠ ಕನಿಷ್ಠ, ಪವಿತ್ರ ಅಪವಿತ್ರ ಅನ್ನುವಂತಹ ರೀತಿಯಲ್ಲಿ ವರ್ಗೀಕರಿಸಿ ಅವರನ್ನು ಬೇರೆ ಬೇರೆ ಸ್ಥಾನಮಾನಗಳನ್ನು ಕಲ್ಪಿಸಿ ವಿವಿಧ ಪಾತ್ರಗಳನ್ನು ನೀಡಿ ಅವರನ್ನು ಭಿನ್ನ ಸ್ತರಗಳನ್ನಾಗಿ ವರ್ಗೀಕರಿಸುವಂತಹ ವ್ಯವಸ್ಥೆಗೆ ನಾವು ಈ ಸಾಮಾಜಿಕ ಸ್ತರವಿನ್ಯಾಸ ಅಂತ ಹೇಳಿ ಕರೆಯುವಂಥದ್ದು. ಅಂದರೆ ಬೇರೆ ಬೇರೆ ಸ್ಥಾನಮಾನ ಮತ್ತು ವಿವಿಧ ಸ್ಥಾನಮಾನಗಳನ್ನು, ವಿವಿಧ ಪಾತ್ರಗಳನ್ನು ನೀಡುವಂತಹ ಒಂದು ವ್ಯವಸ್ಥೆ. ಹೀಗೆ ಜನರನ್ನು ಭಿನ್ನ ಸ್ತರಗಳನ್ನಾಗಿ ವರ್ಗೀಕರಿಸುವಂತಹ ವ್ಯವಸ್ಥೆಗೆ ಅಥವಾ ಸದಸ್ಯರನ್ನು ಶ್ರೇಣಿಗಳಿಂದ ಕೂಡಿದಂತಹ ಭಿನ್ನ ಸ್ಥಾನಮಾನಗಳಲ್ಲಿ ಹಂಚಿಕೆ ಮಾಡುವಂತಹ ರೀತಿಗೆ ನಾವು ಸಾಮಾಜಿಕ ಸ್ತರವಿನ್ಯಾಸ ಅಂತ ಹೇಳಿ ಕರೆಯುವಂಥದ್ದು. ಸಮಾಜದಲ್ಲಿನ ಒಂದು ಭಿನ್ನ ವರ್ಗಗಳನ್ನು, ಭಿನ್ನ ಸ್ತರಗಳನ್ನು ಸಂಕೇತಿಸಲಿಕ್ಕೆ ಸಮಾಜಶಾಸ್ತ್ರದಲ್ಲಿ ಅಥವಾ ಸಮಾಜಶಾಸ್ತ್ರದ ಒಂದು ಸಾಹಿತ್ಯದಲ್ಲಿ ನಾವು ಸಾಮಾಜಿಕ ಸ್ತರವಿನ್ಯಾಸ ಅನ್ನುವಂಥ ಪದವನ್ನು ನಾವು ಗುರುತಿಸಿದ್ದೇವೆ ಅನ್ನುವಂಥದ್ದು. ಆ ಒಂದು ಸ್ತರವಿನ್ಯಾಸ ಅನ್ನುವಂಥ ಪರಿಕಲ್ಪನೆಯಲ್ಲಿ ನಾವು ಬಳಕೆಯನ್ನು ಮಾಡಿರುವಂಥದ್ದು. ಅಂದರೆ ಸಾಮಾಜಿಕ ಒಂದು ಸಮಾಜಶಾಸ್ತ್ರಜ್ಞರು ಅದನ್ನು ಹೋಲಿಕೆಯಾಗಿ ಬಳಕೆಯನ್ನು ಮಾಡಿದ್ದಾರೆ. ಅದು ಅಸಮಾನತೆಯ ಒಂದು ಸಾಂಕೇತಿಕವಾಗಿ ಆ ಒಂದು ಸ್ತರವಿನ್ಯಾಸದ ರೂಪದಲ್ಲಿ ಹೇಳಿದ್ದಾರೆ. ಇದನ್ನು ನಾವು ಈ ಸಾಮಾಜಿಕ ಸ್ತರವಿನ್ಯಾಸವನ್ನು ನಾವು ಭೂಗರ್ಭಶಾಸ್ತ್ರದಲ್ಲಿ ಆ ಭೂಮಿಯ ರಚನೆಯನ್ನು, ಅಂದರೆ ಮಣ್ಣು ಮತ್ತು ಬಂಡೆಗಳ ವಿವಿಧ ಪದರಗಳನ್ನು ಸೂಚಿಸಲಿಕ್ಕೆ ಸ್ತರವಿನ್ಯಾಸ ಅನ್ನುವಂಥ ಪದವನ್ನು ಮೊದಲು ಬಳಕೆಯನ್ನು ಮಾಡ್ತಾಯಿದ್ರು. ಸೊ ಹಾಗಾಗಿ ಈ ಒಂದು ಆ ಸಮಾಜದಲ್ಲಿ ಈ ಒಂದು ಸಮೂಹದ ಮೇಲೆ ಇನ್ನೊಂದು ಸಮೂಹ ಅಂತಸ್ತು ಮತ್ತು ಅಧಿಕಾರ, ಸಂಪತ್ತು ಇತ್ಯಾದಿಗಳ ಮೇಲೆ
ಸ್ತರಿಗಳ ವರ್ಗೀಕರಣವನ್ನು ಮಾಡಲಾಗ್ತಿದೆ. ಅದಕ್ಕಾಗಿ ಈ ಒಂದು ಸಾಮಾಜಿಕ ಸ್ತರವಿನ್ಯಾಸ, ಸಾಮಾಜಿಕ ಸ್ತರ ಅನ್ನೋಂಥ ಏನು ಕರಿತೀವಿ, ಈ ಸ್ತರಗಳ ಒಂದು ಇದನ್ನು ಈ ಸಮಾಜಶಾಸ್ತ್ರಕ್ಕೆ ಎರವಲು ಪಡೆದಂತಾಗಿದೆ. ಭೂಗರ್ಭಶಾಸ್ತ್ರದಿಂದ ಇದನ್ನು ಎರವಲು ಪಡೆದಂತೆ ಆಗಿದೆ. ಹಾಗಾಗಿ ಈ ಒಂದು ಸಮೂಹದ ಮೇಲೆ ಇನ್ನೊಂದು ಸಮೂಹ ಅಂತಸ್ತು, ಅಧಿಕಾರ, ಸಂಪತ್ತು ಮೊದಲಾದ ಹೆಸರುಗಳ ಮೇಲೆ ಎಣ್ಶ್ರೇಣಿಯೋಪಾದಿಯಲ್ಲಿ, ಹೈರಾರ್ಕಿಯಲ್ಲಿ ಏನು ಅದನ್ನು ನಾವು ವಿಭಜಿಸಿ, ಅದೇ ಭೂಗರ್ಭಶಾಸ್ತ್ರದಲ್ಲಿ ಮಣ್ಣು, ಕಲ್ಲು, ಬಂಡೆಗಳ ಸ್ತರಗಳನ್ನು ವಿಭಜಿಸಲಿಕ್ಕೆ ಹೇಗೆ ಪದರಗಳನ್ನು ನಾವು ವಿಭಜಿಸಿ ನೋಡ್ತೇವೋ ಹಾಗೆ ಇಲ್ಲಿ ಅಧಿಕಾರ, ಸಂಪತ್ತು, ಏನು ಅಂತಸ್ತು, ಇವುಗಳ ಆಧಾರದ ಮೇಲೆ ಅದನ್ನು ವಿಭಜಿಸಿ ಸಂಕೇತಿಸಿ ಸ್ತರ ವಿನ್ಯಾಸಗಳು ಅಂತ ಹೇಳಿ ನಾವು ಕರೆಯುವಂಥದ್ದು. ಇವುಗಳನ್ನು ವಿಭಜಿಸಿ ಸ್ತರ ವಿನ್ಯಾಸಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಅದರ ಸಾಮ್ಯತೆ ಸಹ ಒಂದೇ ರೀತಿ ಇದ್ರೂ ಸಹ ಮಾನವ ಸಮಾಜ ತುಂಬ ಭಿನ್ನತೆಯಿಂದ ಕೂಡಿದೆ ಅನ್ನುವಂಥದ್ದು ಮತ್ತು ಇದು ಚಲನಾಶೀಲವಾಗಿದೆ. ಇದು ಒಂದೇ ರೀತಿಯಾಗಿರಲ್ಲ, ಬೇರೆ ಬೇರೆ ರೀತಿಯಿಂದ ಎಲ್ಲ ಇರುವಂಥದ್ದು. ಈಗಾಗಲೇ ಹೇಳ್ದಾಗೆ ಮಾನವರೆಲ್ಲರೂ ಸಹ ಹುಟ್ಟಿನಿಂದ ಸಮಾನರಾಗಿಯೇ ಹುಟ್ಟಿರ್ತಾರೆ. ಬೆಳೀತಾ ಹೋದಂತೆ ಅವರ ಜೀವನ ವಿಧಾನದಲ್ಲಿರ್ಬೋದು, ಅವನ ಜೀವನ ಪದ್ಧತಿಗಳಲ್ಲಿರ್ಬೋದು, ಅವರ ರೀತಿ ನೀತಿಗಳಲ್ಲಿರ್ಬೋದು, ಅವರ ಉಡುಗೆ ತೊಡುಗೆಗಳಲ್ಲಿರ್ಬೋದು, ಆಚಾರ ವಿಚಾರಗಳಲ್ಲಿರ್ಬೋದು, ಸಿದ್ಧಾಂತಗಳಲ್ಲಿರ್ಬೋದು, ಅವರ ಪಾತ್ರಗಳಲ್ಲಿರ್ಬೋದು, ಇಲ್ಲಿ ಭಿನ್ನತೆಗಳು ಉಂಟಾಗ್ತವೆ. ಈ ಶ್ರೇಣಿ ಸಮಾಜದಲ್ಲಿ ಈ ರೀತಿಯಾದಂತಹ ಅಸಮಾನತೆಗಳು ಉಂಟಾಗ್ತವೆ ಅಂತ ಹೇಳ್ಬಿಟ್ಟು, ಇಂತಹ ಅಸಮಾನತೆಯಿಂದ ಕೂಡಿದಂತಹ ಸಮಾಜವನ್ನು ನಾವು ಸಾಮಾಜಿಕ ಸ್ತರವಿನ್ಯಾಸ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ಈ ಸಾಮಾಜಿಕ ಸ್ತರವಿನ್ಯಾಸ ಅನ್ನುವಂತಹ ಒಂದು ವಿಚಾರದಲ್ಲಿ ಸಮಾಜ ವಿಜ್ಞಾನಿಗಳು ಅನೇಕ ವ್ಯಾಖ್ಯಾನಗಳನ್ನು ಸಹ ನೀಡಿದ್ದಾರೆ. ಸಮಾಜಶಾಸ್ತ್ರಜ್ಞರು ಸ್ತರವಿನ್ಯಾಸದ ಬಗ್ಗೆ ತಮ್ಮದೇ ಆದಂಥ ರೀತಿಯಲ್ಲಿ ವ್ಯಾಖ್ಯಾನಗಳನ್ನು ನೀಡಿದ್ದಾರೆ. ಅದರಲ್ಲಿ ಆಕ್ಬರ್ನ್ ಮತ್ತು ನಿಮ್ಕಾಫ್ರವರು ಹೇಳೋ ಹಾಗೆ ವ್ಯಕ್ತಿಗಳು ಹಾಗೂ ಸಮೂಹಗಳು ಹೆಚ್ಚು ಕಡಿಮೆ ಶಾಶ್ವತವಾದಂತಹ ಶ್ರೇಣಿಯನ್ನು ಒಳಗೊಂಡಂತಹ ಆಧಾರದ ಮೇಲೆ, ಒಂದು ಅಂತಸ್ತಿನ ಆಧಾರದ ಮೇಲೆ ವರ್ಗೀಕರಿಸುವಂತಹ ಪ್ರಕ್ರಿಯೆ ಏನಿದೆ ಅದನ್ನು ನಾವು ಸಾಮಾಜಿಕ ಸ್ತರ ವಿನ್ಯಾಸ ಅಂತ ಹೇಳಿ ಕರೀಬಹುದು ಅಂತ ಹೇಳ್ಬಿಟ್ಟು ಆಕ್ಬರ್ನ್ ಮತ್ತು ನಿಮ್ಕಾಫ್ರವರು ಹೇಳ್ತಾರೆ. ಇನ್ನು ಪಿ ಗಿಸ್ಬರ್ಟ್ರವರು ಹೇಳ್ತಾರೆ, ಶ್ರೇಷ್ಠತೆ ಮತ್ತು ಅಧೀನತೆಯ ಒಂದು ಸಂಬಂಧಗಳಿಂದ ಪರಸ್ಪರರೊಂದಿಗೆ ಸೇರಿದ ಶಾಶ್ವತ ಸಮೂಹಗಳಾಗಿ ಅಥವಾ ವರ್ಗಗಳಾಗಿ ಸಮಾಜವನ್ನು ವರ್ಗೀಕರಿಸುವಂತಹ ಸ್ತರವಿನ್ಯಾಸ ಅಂತ ಹೇಳಿ ಈ ಗಿಸ್ಬರ್ಟ್ರವರು ಹೇಳ್ತಾರೆ. ಇನ್ನು ಲುಂಡ್ಬರ್ಗ್ ಅನ್ನುವಂತಹವರು ಹೇಳ್ತಾರೆ, ಅವರ ಒಂದು ಅಭಿಪ್ರಾಯದಲ್ಲಿ ಜನರಲ್ಲಿ ಮೇಲು ಕೀಳು ಎನ್ನುವಂತಹ ಭಾವನೆಯನ್ನು ಆಧಾರಿತವಾದಂತಹ ವ್ಯತ್ಯಾಸಗಳನ್ನು ನಾವು ಗುರುತಿಸಲಾಗುವಂತಹ ಅಸಮಾನತೆಯಿಂದಾಗಿ ಈ ಒಂದು ಸಮಾಜವನ್ನು ಸ್ತರವಿನ್ಯಾಸವನ್ನುಗೊಳಿಸಬಹುದು. ಸ್ತರವಿನ್ಯಾಸಗೊಂಡಂಥ ಸಮಾಜವನ್ನು ನಾವು ಸ್ತರವಿನ್ಯಾಸ ಅಂತ ಹೇಳಿ ಕರಿತೀವಿ ಅನ್ನುವಂಥದ್ದು ಲುಂಡ್ಬರ್ಗ್ರವರ ಒಂದು ಅಭಿಪ್ರಾಯ. ಇನ್ನು ಆರ್.ಡಬ್ಲ್ಯೂ. ಮರ್ರೆ ಅವರ ಒಂದು ಪ್ರಕಾರದಲ್ಲಿ ಹೇಳೋದಾದರೆ, ಮೇಲು ಕೀಳು ಎಂಬ ಸಾಮಾಜಿಕ ಘಟಕಗಳಾಗಿ ಸಮಾಜವನ್ನು ಸಮಾನಾಂತರವಾಗಿ ವಿಭಾಗ ಮಾಡಿರುವಂಥದ್ದೇ ಸಾಮಾಜಿಕ ಸ್ತರವಿನ್ಯಾಸ ಅಂತ ಹೇಳ್ಬಿಟ್ಟು, ಹೀಗೆ ಅನೇಕ ಒಂದು ಸಮಾಜ ವಿಜ್ಞಾನಿಗಳು ಅದರ ಒಂದು ಡೆಫಿನೇಷನ್ ಕೂಡ ಹೇಳಿದ್ದಾರೆ. ಹಾಗಾಗಿ ಈ ವ್ಯಾಖ್ಯೆಗಳನ್ನು ನಾವು ನೋಡಿದಾಗ ಮತ್ತು ಈಗಾಗಲೇ ಹೇಳಿರುವಂಥದ್ದನ್ನು ನಾನು ಗಮನದಲ್ಲಿಟ್ಕೊಂಡು ಹೇಳೋದಾದರೆ, ಈ ಸಮಾಜ ಅಸಮಾನತೆಯಿಂದ ಕೂಡಿದೆ ಅಥವಾ ಈ ಸಮೂಹಗಳನ್ನು ಮೇಲು ಕೀಳೆಂದು ವಿಭಜಿಸಿ ವರ್ಗೀಕರಿಸಿರುವಂಥದ್ದೇ ಸ್ತರವಿನ್ಯಾಸ. ಈ ವಿವಿಧ ಸ್ತರ ಸಮೂಹಗಳಲ್ಲಿರುವಂತಹ ಜನರ ಒಂದು ಭಿನ್ನತೆ ಏನಿದೆ, ಅವರ ಒಂದು ಪಾತ್ರದಲ್ಲಿ ಭಿನ್ನತೆ ಇರುತ್ತೆ, ಅವರ ಒಂದು ಜೀವನ ರೀತಿಯಲ್ಲಿ ಭಿನ್ನತೆ ಇರುತ್ತೆ,
ಅನ್ನುವಂಥದ್ದು. ಸೊ ಈ ಭಿನ್ನತೆ ಪ್ರತ್ಯೇಕತೆಯನ್ನು ಉಂಟು ಮಾಡುತ್ತೆ. ಸೊ ಈ ಶ್ರೇಣೀಕೃತವಾದಂಥ ಸಮಾಜವನ್ನು ನಿರ್ಮಾಣ ಮಾಡುತ್ತೆ. ಅದು ಪ್ರತ್ಯೇಕವಾಗಿರುವಂಥದ್ದು ಏನಿದೆ, ಆ ಭಿನ್ನತೆಯಲ್ಲಿ ಇರುವಂತಹ ವ್ಯವಸ್ಥೆ ಏನು ಮಾಡುತ್ತೆ, ಅವರನ್ನು ಶ್ರೇಷ್ಠ, ಕನಿಷ್ಠ ಅಥವಾ ಅಧಮ ಅಥವಾ ಬೇರೆ ರೀತಿಯಲ್ಲಿ ಹೇಳೋ ಹಾಗೆ ಅದನ್ನು ಅವರನ್ನು ಒಂದು ಅಸಮಾನತೆಯ ಶ್ರೇಣೀಕೃತವಾದಂತಹ ವ್ಯವಸ್ಥೆಗೆ ದೂಡುತ್ತೆ. ಸೊ ಹಾಗಾಗಿ ಈ ಶ್ರೇಣೀಕೃತ ಸಮಾಜವನ್ನು ನಿರ್ಮಿಸುತ್ತದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಈ ವಿವಿಧ ಅಂತಸ್ತುಗಳ ಸಮೂಹದ ಜನರ ವೈವಿಧ್ಯವಾದಂತಹ ಜೀವನದ ರೀತಿ ವೈವಿಧ್ಯಮಯವಾಗಿರುವಂಥದ್ದು. ಈ ರೀತಿ ಅಸಮಾನವಾದಂಥ ಗುಂಪುಗಳ ಒಂದು ವೈವಿಧ್ಯತೆಯ ಸ್ತರ ವ್ಯವಸ್ಥೆ ಅಥವಾ ಸ್ತರವಿನ್ಯಾಸವನ್ನು ಅದು ಸ್ತರವಿನ್ಯಾಸದಿಂದ ಕೂಡಿದೆ ಅಂತ ಹೇಳಲಿಕ್ಕೆ ಹೇಳ್ಬೋದು. ಇನ್ನು ಈ ಸ್ತರವಿನ್ಯಾಸ ಸ್ವರೂಪ ಅಂತ ಹೇಳಿದಾಗ ನಾವಲ್ಲಿ ಆ ಒಂದು ಸಮಾಜಶಾಸ್ತ್ರಜ್ಞರಾದಂತಹ ಮೆಲ್ವಿನ್ ಟುಮಿನ್ ಅನ್ನುವಂಥವರು ತಮ್ಮ ಸೋಷಿಯಲ್ ಸ್ಟ್ರಾಟಿಫಿಕೇಷನ್ ಅನ್ನುವಂತಹ ಒಂದು ಗ್ರಂಥದಲ್ಲಿ ಅವರು ಅಸಮಾನತೆಯ ಪ್ರಕಾರಗಳು ಮತ್ತು ಕರ್ತವ್ಯಗಳನ್ನು ಭಾಳಷ್ಟು ಅರ್ಥಪೂರ್ಣವಾಗಿ ಹೇಳಿದ್ದಾರೆ. ಅವರು ಸಾಕಷ್ಟು ಅದನ್ನು ಸ್ತರವಿನ್ಯಾಸವನ್ನು ಅವರು 5 ರೀತಿಯಲ್ಲಿ ಅವರು ಅದರ ಲಕ್ಷಣವನ್ನು ಸಹ ಗುರುತಿಸಿರುವಂಥದ್ದನ್ನ ನಾವು ನೋಡ್ಬೋದು. ಅದರಲ್ಲಿ ಪ್ರಮುಖವಾಗಿ ಸಾಮಾಜಿಕ ಸ್ತರವಿನ್ಯಾಸ ಅನ್ನುವಂಥದ್ದು ಸಾಮಾಜಿಕವಾಗಿರುತ್ತೆ ಅನ್ನುವಂಥದ್ದನ್ನು ಹೇಳ್ತಾರೆ. ಅಂದರೆ ಸಾಮಾಜಿಕ ಸ್ತರವಿನ್ಯಾಸ ಅನ್ನುವಂಥದ್ದು ಸಾಮಾಜಿಕವಾದದ್ದೇ ಮತ್ತು ಸಾರ್ವತ್ರಿಕವಾಗಿರುವಂಥದ್ದು ಅನ್ನುವಂಥದ್ದು. ಇದು ಕೇವಲ ಜೈವಿಕ ಅಸಮಾನತೆಯ ತೂಕವಲ್ಲ. ಬರೀ ಜೈವಿಕ ಆಧಾರದಿಂದ ನಾವು ಅದನ್ನು ಗುರುತಿಸೋಕ್ಕಾಗಲ್ಲ. ವಯಸ್ಸು, ಲಿಂಗ, ಬಲ, ಬುದ್ಧಿಶಕ್ತಿ, ಸಾಮರ್ಥ್ಯ, ಶಕ್ತಿ ಇತ್ಯಾದಿಗಳವಾದಂತಹ ಪ್ರಭೇದಗಳ ಅಥವಾ ಭೇದಗಳ ಒಂದು ಆಧಾರವಾಗಿ ನಾವು ಅದನ್ನು ಗುರುತಿಸಬಹುದು. ಜೈವಿಕ ಗುಣಗಳು ತಾವಾಗಿಯೇ ಹೆಚ್ಚು ಕಡಿಮೆ ಶ್ರೇಷ್ಠ ಕನಿಷ್ಠತೆಗಳನ್ನು ಪ್ರಕಟಿಸಲ್ಲ ಅನ್ನುವಂಥದ್ದು. ಸೊ ಹಾಗಾಗಿ ಅವು ಸಾಮಾಜಿಕವಾಗಿ ಬೆರೆತಾಗ, ಸಮಾಜದಲ್ಲಿ ಮನ್ನಣೆ ಸಿಕ್ಕಾಗ, ಪ್ರಾಮುಖ್ಯತೆ ಪಡೆದಾಗ, ಈ ಸಮಾಜದ ಒಂದು ಮುಖ್ಯವಾಹಿನಲ್ಲಿ ಬರ್ತಾಗ ಅಂತಸ್ತು ಮತ್ತು ಸ್ಥಾನಮಾನಗಳು ಹಾಗೂ ಅವಕಾಶಗಳು ನಿರ್ಧಾರವಾಗುತ್ತೆ ಮನುಷ್ಯನಿಗೆ. ಸೊ ಆಗ ಸಾಮಾಜಿಕ ಸ್ತರವಿನ್ಯಾಸ ಅನ್ನುವಂಥ ಇದು ಪಡ್ಕೊಳ್ಳುತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ಈ ಒಂದು ಸಾಮಾಜಿಕ ನೀತಿ ನಿಯಮಗಳಿಗೆ ಇವೆಲ್ಲವೂ ಸಹ ಒಳಪಟ್ಟಿರುವಂಥದ್ದು. ಜೈವಿಕ ಅಥವಾ ಸ್ವಾಭಾವಿಕ ನಿಯಮಗಳನ್ನೇನಲ್ಲ. ಆಗಿದ್ರೂ ಸಹ ಇದು ಕಾಲಕ್ಕೆ ತಕ್ಕಂತೆ ಅದು ಪರಿವರ್ತನೆಯನ್ನು ಕಾಣ್ತಾ ಇದೆ. ಹಿಂದೆ ಇರುವಂತಹ ಒಂದು ಅಸಮಾನತೆ ಅಥವಾ ಸಾಮಾಜಿಕ ಸ್ತರವಿನ್ಯಾಸ ಈಗ ಬೇರೆ ರೀತಿಯಲ್ಲಿ ನಾವು ನೋಡ್ತಾ ಇದ್ದೇವೆ. ಕೈಗಾರಿಕಾ ಒಂದು ವಲಯದಲ್ಲಿ ಅಥವಾ ಆಧುನಿಕವಾದಂಥ ಅಥವಾ ಜಾಗತೀಕರಣದ ಒಂದು ಪ್ರಕ್ರಿಯೆಯಲ್ಲಿ ನಾವು ಅದನ್ನು ಬೇರೆ ರೀತಿಯ ಭಿನ್ನತೆಯಿಂದ ನಾವು ಅದನ್ನು ನೋಡ್ತಾ ಇದ್ದೇವೆ ಅನ್ನುವಂಥದ್ದು. ಸೊ ಹಾಗಾಗಿ ಇಲ್ಲಿ ಇವಾಗ ಅದು ಮೊದಲು ಒಂದು ಬಣ್ಣದ ಆಧಾರದಲ್ಲಿ ಅದನ್ನು ನಾವು ಗುರುತಿಸಿದ್ರೆ, ಇವತ್ತು ಜಾತಿಯ ಆಧಾರದಲ್ಲಿ ನಾವು ಅದನ್ನು ನೋಡ್ತಾ ಇದ್ದೇವೆ ಅನ್ನುವಂಥದ್ದು. ಆ ನಂತರದಲ್ಲಿ ಆ ಜಾತಿಯ ಆಧಾರದಲ್ಲಿ ನಂತರದಲ್ಲಿ ಒಬ್ಬ ವ್ಯಕ್ತಿ ಅವನು ಗಳಿಸಿದಂತಹ ಒಂದು ಅಂತಸ್ತಿನ ಆಧಾರದಲ್ಲಿ ಅಥವಾ ಅಧಿಕಾರದ ಆಧಾರದಲ್ಲಿ ನಾವು ಅದನ್ನು ನಿರ್ಧಾರವನ್ನು ಮಾಡ್ಬೋದು ಅನ್ನುವಂಥದ್ದು. ಅಥವಾ ಅವನ ವಿದ್ಯಾರ್ಹತೆಯಲ್ಲಿ, ಅವನ ಕಾರ್ಯನೈಪುಣ್ಯದಲ್ಲಿ, ಅವನ ಕೌಶಲ್ಯತೆಯಲ್ಲಿ, ಸೊ ಈ ಮೊದಲಾದಂತಹ ಒಂದು ವಿಚಾರಗಳಲ್ಲಿ ಅವನ ಒಂದು ಭಿನ್ನತೆಯನ್ನು ನಾವು ಗುರುತಿಸ್ಬೋದು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಬೇರೆ ಬೇರೆ ಸಮುದಾಯಗಳಲ್ಲಿ ಬೇರೆ ಬೇರೆಯಾಗಿರುತ್ತೆ ಅನ್ನುವಂಥದ್ದು ಈ ಸ್ತರವಿನ್ಯಾಸ ಅನ್ನುವಂಥದ್ದು ಕಂಡುಬರುತ್ತೆ. ಈ ಸಾಮಾಜಿಕ ಸ್ತರವಿನ್ಯಾಸ ಅನ್ನುವಂಥದ್ದು ಅದು ಪುರಾತನವಾಗಿರುವಂಥದ್ದು. ಅಂದರೆ ಇಂದಿನಿಂದನೂ ಸಹ ಈ ಒಂದು ಸ್ತರವಿನ್ಯಾಸ ಬಂದಿದೆ. ಇವತ್ತು ನಿನ್ನೆಯದಲ್ಲ ಈ ಸ್ತರವಿನ್ಯಾಸ. ಅಲೆಮಾರಿ ಜನಾಂಗದಿಂದ ಆಧುನಿಕ ಸಮಾಜದವರೆಗೂ ಸಹ ಸಾಮಾನ್ಯವಾಗಿ ಕಂಡುಬರುವಂಥದ್ದೇ ಆಗಿದೆ. ಸ್ತರವಿನ್ಯಾಸ ಅನ್ನುವಂಥದ್ದು ಪುರಾತನ ನಾಗರಿಕತೆಗಳ ಇಂದಿನಿಂದನೂ ಸಹ ಇಂದಿನ ಇತಿಹಾಸಗಳ ಪುಟದವರೆಗೂ ಸಹ ನಾವು ಅದನ್ನು ನೋಡ್ಬೋದು. ಎಲ್ಲ ಹಂತಗಳಲ್ಲೂ ಸಹ, ಎಲ್ಲ ಸಮಾಜಗಳಲ್ಲೂ ಸಹ ಇದನ್ನು ನಾವು ಕಾಣ್ತೇವೆ. ಗ್ರೀಕ್ ನಾಗರಿಕತೆಗಳಲ್ಲಿ ಬಡವ ಶ್ರೀಮಂತ ಅನ್ನುವಂಥದ್ದು
ಸಬಲರು ಮತ್ತು ದುರ್ಬಲರು ಅನ್ನೋ ರೀತಿಯಲ್ಲಿ, ಗುಲಾಮರು ಮತ್ತು ಸ್ವತಂತ್ರರು ಅನ್ನುವಂತಹ ಶ್ರೇಣಿಗಳಿಂದ ಅದನ್ನು ನಾವು ಕಾಣ್ತಾ ಇದ್ವು. ಸೊ ಹಾಗಾಗಿ ಆ ಒಂದು ಪ್ರಾಚೀನತೆಯ ಕೃತಿಗಳಲ್ಲಿ ಅಥವಾ ಪ್ರಾಚೀನ ಕಾಲದಲ್ಲಿ ಬರೆದಂತಹ ಚಿಂತಕರು ಬರೆದಂತಹ ಕೃತಿಗಳಲ್ಲಿ ನಾವು ಅದನ್ನು ನೋಡ್ತೇವೆ. ಪ್ಲೂಟೋರ್, ಅರಿಸ್ಟಾಟಲ್, ಕೌಟಿಲ್ಯ, ಮನು ಮೊದಲಾದವರ ಒಂದು ಚಿಂತನೆಗಳಲ್ಲಿ, ಅವರ ಬರಹಗಳಲ್ಲಿ ಈ ಒಂದು ಸಾಮಾಜಿಕ ವ್ಯವಸ್ಥೆಯನ್ನು, ಅಸಮಾನದ ದ್ಯೂತಕವನ್ನು ಅವರು ವ್ಯಕ್ತಪಡಿಸಿರುವಂಥದ್ದು ಕಂಡುಬರುತ್ತೆ ಅಂತ ಹೇಳ್ಬಿಟ್ಟು, ಈ ಪುರಾತನ ಸಮಾಜದಿಂದ ಆಧುನಿಕ ಸಮಾಜದವರೆಗೂ ಸಹ ವಯಸ್ಸು, ಲಿಂಗ, ಸಾಮರ್ಥ್ಯ, ಶಕ್ತಿ, ಅಧಿಕಾರ, ರಾಜಕೀಯ ಒಂದು ಸ್ಥಾನಮಾನಗಳು, ಈ ಸಂಪತ್ತು, ಅಂತಸ್ತು ಇತ್ಯಾದಿಗಳ ಆಧಾರದ ಮೇಲೆ ವಿವಿಧ ಸ್ತರಗಳನ್ನು ಅವಲೋಕಿಸುವಂಥದ್ದೇ ಈ ಒಂದು ಸಾಮಾಜಿಕ ಅಸಮಾನತೆ ಅಥವಾ ಅಸಮಾನತೆ ಅನ್ನುವಂಥದ್ದು. ಈ ಸಾಮಾಜಿಕ ಸ್ತರವಿನ್ಯಾಸಗಳ ಮೂಲಕ ನಾವು ಅದನ್ನು ಕಾಣ್ಬೋದಾಗುತ್ತೆ ಅನ್ನುವಂಥದ್ದು. ಈ ಸಾಮಾಜಿಕ ಸ್ತರವಿನ್ಯಾಸ ಅನ್ನುವಂಥದ್ದು ಸಾರ್ವತ್ರಿಕವಾಗಿರಿದೆ ಅನ್ನುವಂಥದ್ದು. ಅಂದರೆ ಈ ಒಂದು ಸೋಷಿಯಲ್ ಸ್ಟ್ರಾಟಿಫಿಕೇಷನ್ ಈಸ್ ಆ್ಯನ್ ಯೂನಿವರ್ಸಲ್ ಅನ್ನುವಂಥದ್ದು. ನಾನೀಗಾಗಲೇ ಹೇಳಿದೆ, ಭಾರತ ದೇಶದಲ್ಲಿ ಮಾತ್ರ ನಾವು ಈ ಒಂದು ಸ್ತರವಿನ್ಯಾಸವನ್ನು ನೋಡ್ತಾ ಇಲ್ಲ, ಎಲ್ಲ ಸಮಾಜಗಳಲ್ಲೂ ಸಹ ಈ ಸಾಮಾಜಿಕ ಸ್ತರವಿನ್ಯಾಸವನ್ನು ನಾವು ನೋಡ್ತಾ ಇದ್ದೇವೆ. ನಾವು ಏನು ಭಾರತದಲ್ಲಿ ನಾವು ಜಾತಿ ವ್ಯವಸ್ಥೆಗಳ ಮೂಲಕ ಒಂದು ಅಸಮಾನತೆಗಳನ್ನು ನೋಡಿದ್ರೆ, ದಕ್ಷಿಣ ಆಫ್ರಿಕಾದಲ್ಲಿ ಕರಿಯರು ಮತ್ತು ಬಿಳಿಯರ ಮೂಲಕ ನಾವು ಅಸಮಾನತೆಯನ್ನು ನೋಡ್ತಾ ಇದ್ದೇವೆ. ಸೊ ಹಾಗಾಗಿ ಎಲ್ಲ ಕಾಲ ದೇಶಗಳಲ್ಲಿಯೂ ಸಹ ಇದು ಕಂಡುಬರುವಂಥದ್ದೇ ಆಗಿದೆ. ಸ್ತರವಿನ್ಯಾಸ ನಾನೀಗಾಗಲೇ ಹೇಳಿದೆ, ಆದಿವಾಸಿ ಸಮಾಜದಿಂದ ಆಧುನಿಕ ಸಮಾಜದವರೆಗೂ ಎಲ್ಲ ಸಮಾಜಗಳಲ್ಲೂ ಸಹ ಇದು ಕಂಡುಬರೋದೇ ಆಗಿದೆ ಅನ್ನುವಂಥದ್ದು. ಎಲ್ಲ ಸಮಾಜಗಳಲ್ಲೂ ಸಹ ಬಡವರಿದ್ದಾರೆ, ಶ್ರೀಮಂತರಿದ್ದಾರೆ, ಅಕ್ಷರಸ್ಥರಿದ್ದಾರೆ, ಅನಕ್ಷರಸ್ಥರಿದ್ದಾರೆ, ಶೂರರಿದ್ದಾರೆ, ಏಡಿಯರಿದ್ದಾರೆ, ಬಂಡವಾಳಶಾಹಿಯರಿದ್ದಾರೆ, ಕಾರ್ಮಿಕ ವರ್ಗದ ಅವರಿದ್ದಾರೆ, ಸ್ತ್ರೀಯರು ಇದ್ದಾರೆ, ಪುರುಷರಿದ್ದಾರೆ. ಸೊ ಗುಲಾಮರು ಇದ್ದಾರೆ, ಒಡೆಯರು ಇದ್ದಾರೆ, ಮೇಲ್ಜಾತಿ ಇದೆ, ಕೆಳಜಾತಿ ಇದೆ, ಪವಿತ್ರ ಇದೆ, ಅಪವಿತ್ರ ಇದೆ. ಸೊ ಹೀಗಾಗಿ ಅವರನ್ನು ಈ ರೀತಿಯಾಗಿ ವಿಭಜಿಸಿ ಅವುಗಳ ಆಧಾರವಾಗಿ ಇಟ್ಕೊಂಡು ಅವರನ್ನು ಭಿನ್ನತೆಯಿಂದ ನೋಡುವಂಥದ್ದು ಆಗಿದೆ ಈ ಸಮಾಜ ಅನ್ನುವಂಥದ್ದು. ಸ್ತರವಿನ್ಯಾಸ ಅನ್ನುವಂಥದ್ದು ಸರ್ವವ್ಯಾಪ್ತಿಯಾದಂಥ ಸಾಮಾಜಿಕವಾದಂಥ ಸಂಗತಿ ಆಗಿರುವಂಥದ್ದು ಅನ್ನುವಂಥದ್ದು ಗೊತ್ತಾಗುತ್ತೆ. ಸ್ತರವಿನ್ಯಾಸ ವಿವಿಧ ರೂಪಗಳಲ್ಲಿದೆ. ಸ್ಟ್ರಾಟಿಫಿಕೇಷನ್ ಈಸ್ ಇನ್ ಡೈವರ್ಸ್ ಫಾರ್ಮ್ಸ್ ಅಂತ ಹೇಳ್ಬೋದು. ಅಂದರೆ ವಿವಿಧ ರೂಪಗಳಲ್ಲಿ ಅದು ಕಾಣಸಿಗುತ್ತೆ ಅಂತ ಹೇಳ್ಬಿಟ್ಟು. ಸ್ತರವಿನ್ಯಾಸ ಅನ್ನುವಂಥದ್ದು ವೈವಿಧ್ಯಮಯವಾಗಿದೆ. ಎಲ್ಲ ಕಡೆ ಒಂದೇ ತೆರನಾಗಿಲ್ಲ, ಅದು ವಿವಿಧ ರೀತಿಯಿಂದ ಕೂಡಿರುವಂಥದ್ದು. ಜಾತಿ, ವರ್ಗ, ದರ್ಜೆ, ಎಸ್ಟೇಟು, ಗುಲಾಮಗಿರಿ ಮೊದಲಾದ ವಿಧಗಳಿಂದ ಈ ಸಾಮಾಜಿಕ ಸ್ತರ ವ್ಯವಸ್ಥೆ ಅನ್ನುವಂಥದ್ದು ಕೂಡಿದೆ. ಪ್ರಾಚೀನ ರೋಮ್ ಸಮಾಜದಲ್ಲಿ ಫೆಬ್ರಿಯನ್ನರು ಮತ್ತು ಪ್ಲೆಬ್ಲಿಯನ್ನರ ಒಂದು ಇದರಲ್ಲಿ ಅಮೇರಿಕಾದ ಒಂದು ಬಿಳಿಯರು ಮತ್ತು ಕರಿಯರ ಒಂದು ಇದರಲ್ಲಿ ನಾವು ನೋಡ್ಬೋದು. ಸ್ತರವಿನ್ಯಾಸದ ಒಂದು ವಿವಿಧ ಪ್ರಕಾರಗಳನ್ನು ನಾವು ನೋಡ್ಬೋದು ಅನ್ನುವಂಥದ್ದು. ಸೊ ಹಾಗಾಗಿ ಆಧುನಿಕ ಸಮಾಜದಲ್ಲಿ ಪ್ರಚಲಿತವಿರುವಂತಹ ಜಾತಿ, ವರ್ಗ, ದರ್ಜೆ ಮೊದಲಾದವುಗಳಿಂದ ಈ ವಿನ್ಯಾಸದ ರೂಪಗಳನ್ನು ನಾವು ನೋಡ್ಬೋದು. ಭಾರತೀಯ ಸಮಾಜ ಜಾತಿ ವ್ಯವಸ್ಥೆಯಿಂದ ಕೂಡಿದೆ. ಆದರೆ ಕೆಲವು ದೇಶಗಳಾದಂತಹ ಲ್ಯಾಟಿನ್ ಅಮೇರಿಕಾ, ಸೋವಿಯತ್ ಯೂನಿಯನ್, ಪೂರ್ವ ಯುರೋಪ್ ಸಮಾಜಗಳಲ್ಲಿ ಸ್ತರವಿನ್ಯಾಸದ ರೂಪವನ್ನು ನಿರ್ದಿಷ್ಟವಾಗಿ ಗುರುತಿಸಲಿಕ್ಕೆ ಸೂಕ್ತವಾದಂಥ ಕಲ್ಪನೆಗಳು ಇಲ್ಲ ಅಂತ ಹೇಳಿಬಿಟ್ಟು ಟುಮಿನ್ ಅವರು ಅಭಿಪ್ರಾಯಪಟ್ಟಿರುವಂಥದ್ದು ನಾವು ಗಮನಿಸ್ಬೋದಾಗುತ್ತೆ. ಭಾರತದಲ್ಲೂ ಸಹ ಇತ್ತೀಚಿನ ಒಂದು ನಗರೀಕರಣ ಮತ್ತು ಅಥವಾ ಆಧುನೀಕರಣ ಅಥವಾ ಜಾಗತೀಕರಣದ ಒಂದು ಪ್ರಭಾವದಲ್ಲಿ ಪ್ರಜಾಪ್ರಭುತ್ವವಾದಂಥ ಮೌಲ್ಯಗಳ ಪ್ರಭಾವದಿಂದಾಗಿ ಆಧುನಿಕ ಭಾರತದಲ್ಲಿ ಸ್ತರವಿನ್ಯಾಸವನ್ನು ನಾವು ವಿವಿಧ ರೂಪಗಳಲ್ಲಿ ಅಥವಾ ಅದನ್ನು ಗುರುತಿಸುವಂಥದ್ದು ಭಾಳ ಕಷ್ಟ ಅನ್ನುವಂಥದ್ದು ಕಂಡು ಬರ್ತಾ ಇದೆ ಅನ್ನುವಂಥದ್ದು. ಸ್ತರವಿನ್ಯಾಸ ಅನ್ನುವಂಥದ್ದು ಅದು ಪರಿಣಾಮ ಬೀರುವಂಥದ್ದು ಅನ್ನುವಂಥದ್ದು. ಏನಪ್ಪ ಅಂದರೆ ಈ ಸ್ತರವಿನ್ಯಾಸ ಅನ್ನುವಂಥದ್ದು ರೂಪಗಳ ಪರಿಣಾಮವಾಗಿ ಮಾನವ ಸಮಾಜದಲ್ಲಿ ಅಸಮಾನತೆಗೆ ಕಾರಣ ಆಗಿದೆ, ಅಸಮಾನತೆಯನ್ನು ಸೃಷ್ಟಿಸಿದೆ.
ಅಸಮಾನತೆಯ ಆಧಾರಾಂಶಗಳ ಒಂದು ಪರಿಣಾಮವೇ ಅದು ವೈವಿಧ್ಯಮಯವಾಗಿರುವಂಥದ್ದು. ಇಲ್ಲಿ ಸಾಂಸ್ಕೃತಿಕ ವರ್ತನಾ ಮಾದರಿಗಳು, ಜೀವನ ವಿಧಾನಗಳು, ಮೌಲ್ಯ ಮತ್ತು ಭಾವನೆಗಳಿಂದಾಗಿ ಈ ಒಂದು ಸಾಮಾಜಿಕ ಸ್ತರ ವಿನ್ಯಾಸ ಅನ್ನುವಂಥದ್ದು ಭಾಳಷ್ಟು ಪರಿಣಾಮಗಳನ್ನು ಬೀರಿದೆ ಅನ್ನುವಂಥದ್ದು ಕಂಡುಬರುತ್ತೆ. ಒಂದು ಜೀವನ ಅವಕಾಶಗಳಾದಂತಹ ಆರೋಗ್ಯ, ಅನಾರೋಗ್ಯ, ವೈಚಾರಿಕವಾದಂತಹ ಸಂಘರ್ಷ, ವಿಚ್ಛೇದನ, ಹೀಗೆ ಒಂದು ಬಂಜೆತನ, ದಾಂಪತ್ಯ ಇತ್ಯಾದಿಗಳ ಮೇಲೂ ಅದು ವೈವಿಧ್ಯತೆಗಳಿಗೆ ಕಾರಣ ಆಗ್ತಾ ಇರೋವಂಥದ್ದನ್ನ ನಾವು ನೋಡ್ಬೋದಾಗುತ್ತೆ. ಇಲ್ಲಿ ಅವರ ಒಂದು ಮೌಲ್ಯ, ವಿಚಾರ, ಸಂಘರ್ಷ, ಸಹಯೋಗ, ಅಭಿರುಚಿಗಳು, ಬೆಳೆದ ಪರಿಸರ, ಅವುಗಳಿಗೆ ಕೊಟ್ಟಂಥ ಅವಕಾಶಗಳು ಮೊದಲಾದವುಗಳ ಮೇಲೆ ನಾವು ಈ ಒಂದು ಅಸಮಾನತೆಯ ಅಥವಾ ಸಾಮಾಜಿಕ ಸ್ತರವಿನ್ಯಾಸವನ್ನು ನಾವು ನೋಡ್ಬೋದು. ಇಲ್ಲಿ 8 ಶ್ರೇಣಿಗಳಿಂದ ಕೂಡಿದಂಥ ಭಿನ್ನತೆಗಳ ಆಧಾರದ ಮೇಲೆ ಅಂತಸ್ತು ಅನ್ನುವಂಥದ್ದು ನಿರ್ಧರಿತವಾಗುತ್ತೆ. ಪ್ರತಿಯೊಬ್ಬರೂ ಸಹ ಅವರದೇ ಆದಂತಹ ಸ್ತರದೊಳಗೆ ಆ ಸಮೂಹದಲ್ಲಿ ಅವರು ಸದಸ್ಯರಾಗಿರುವಂಥದ್ದನ್ನ ನಾವು ನೋಡ್ಬೋದಾಗುತ್ತೆ. ಹೀಗೆ ಈ ಸಮಾಜದ ಒಂದು ಸ್ತರ ವ್ಯವಸ್ಥೆಯಲ್ಲಿ ನಾವು ಭಿನ್ನತೆಯಿಂದ ಕೂಡಿರುವಂತಹ ವ್ಯವಸ್ಥೆಯನ್ನು ನಾವು ನೋಡ್ಬೋದಾಗುತ್ತೆ. ಹಾಗಾಗಿ ಈ ಒಂದು ಸ್ತರವಿನ್ಯಾಸ ಅನ್ನುವಂಥದ್ದೇನಿದೆ ಅದು ಈ ರೀತಿಯಿಂದ ಕೂಡಿದೆ ಅಂತ ಹೇಳ್ಬೋದಾಗುತ್ತೆ. ಥ್ಯಾಂಕ್ ಯು.